ಅಸ್ಸಲಾಮಲೈಕುಮ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡ್ರಿ ಇಲ್ಲಿ 7 ಗಂಟೆ ಆಯಿತು ಬೆಳಗ್ಗೆ. ಈಗ ಹೋಗ್ತಾ ಇದ್ದೀನಿ ಕಿಚನ್ ರೂಮ್ನಲ್ಲೇ ಬಾಗಿಲು ಇರೋದು ಹಿಂದ್ಗಡೆದು. ಇಲ್ಲಿ ನೋಡ್ರಿ, ಇಲ್ಲಿ ನೆನ್ನೆ ದೋಸೆ ಹಿಟ್ಟು ರುಬ್ಬಿದ್ದೆಲ್ಲ ಎಷ್ಟಾಯ್ತು ನೋಡ್ರಿ ಫ್ರೆಂಡ್ಸ್, ಉಬ್ತಾ ಇದೆ ಇದು. ಇಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಫ್ರೆಂಡ್ಸ್, ಆಟ ಆಡ್ತಾ ಇದ್ದಾರೆ. ಯಾರಂದರೆ ಜವೇರಿಯದು ದೊಡ್ಡಪ್ಪ ಇದ್ದಾರಲ್ಲ, ಅವ್ರ ಮೊಮ್ಮಕ್ಕಳು ಇವರು ಇಬ್ಬರು ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಬೆಳಗ್ಗೆನೇ ಎದ್ದು. ನೋಡ್ರಿ, ಇಲ್ಲಿ ಮಚ್ಚರ್ದಾನಿ, ಇದು ಸೊಳ್ಳೆ ಪರ್ದೆ, ಅದರಲ್ಲೂ ಹೋಗಿ ಎಬ್ಬಸ್ತಾ ಇರೋದು ಅಣ್ಣ ತಂಗಿಗೆ ಇವರು. ನೋಡ್ರಿ ಇಲ್ಲಿ ಆಟ ನೋಡ್ರಿ ಇವ್ರದ್ದು. ಇಲ್ಲಿ ಮಾತಾಡ್ಕೊಂಡು, ಇವರಿಗೆ ಕನ್ನಡ ಮಾತು ಬರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಿಂದಿಯಲ್ಲಿ ಮಾತಾಡ್ತಾ ಇದ್ದೀನಿ. ಮತ್ತೆ ಬಂದೆ ತಿಂಡಿ ಮಾಡೋಕ್ಕೆ. ಬರೀ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ತಿಂತಾ ಇರ್ತೀರ. ಇದೊಂದು ಸಲ ನೋಡ್ರಿ, ಟ್ರೈ ಮಾಡಿರಿ. ನಾನು ಶೀರಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಶೀರಾನೇ ಅನ್ನೋದು, ಅದಕ್ಕೆ ನಾನು ಹಸಿ ಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಅದರ ಜೊತೆ 3 ಏಲಕ್ಕಿನೂ ಇದೆ. ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಟೇಸ್ಟಿಯಾಗಿ ಇರಲಿ ಅಂತ ಗೋಡಂಬಿ ಒಂದು ಸ್ವಲ್ಪ, ಆಮೇಲೆ ಬಾದಾಮಿ ಒಂದು ಸ್ವಲ್ಪ, ಮತ್ತು ಮಿಲ್ಕ್ ಪೌಡರ್ ಎಕ್ಸ್ಟ್ರಾ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಇದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಗೋಡಂಬಿ ಮತ್ತು ಬಾದಾಮಿ ಮತ್ತು ಮಿಲ್ಕ್ ಪೌಡರ್ ಇಲ್ಲ ಅಂದ್ರೂ ಬರೀ ಕೊಬ್ಬರಿ ಮತ್ತು ಏಲಕ್ಕಿ, ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಚಮಚದಷ್ಟು ಅಕ್ಕಿ ನೆನೆಸ್ಬೇಕು, ಅದು ಹಾಕಿ ಇದು ಮೂರು ಹಾಕಿ ರುಬ್ಬಬೇಕು ಫ್ರೆಂಡ್ಸ್, ಅದನ್ನು ಆಗುತ್ತೆ. ಇದು ಎಕ್ಸ್ಟ್ರಾ ಇರೋದು ಫ್ರೆಂಡ್ಸ್. ಇದು ನಿಮ್ಮ ಹತ್ರ ಇಲ್ಲ ಅಂದ್ರೂ ನೀವು ಮಾಡ್ಬೋದು. ಇದು ಬರೀ ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಅಕ್ಕಿ ಹಾಕಿ ನಾನು ಇದೆಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ ಈಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಇದು ನಾನು ಅಕ್ಕಿ ಹಾಕ್ತಾಯಿಲ್ಲ, ಇಲ್ಲಿ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಅಕ್ಕಿ ಬದಲು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿ ಇರುತ್ತೆ. ಮತ್ತು ಕುಡಿಯೋಕ್ಕೂ ಕೊಡಬಹುದು, ಆ ಥರನೂ ಇರುತ್ತೆ. ಶೀರಾ ಅಂದರೆ ನಾವು ಶೀರಾನೇ ಹೇಳ್ತೀವಿ ಫ್ರೆಂಡ್ಸ್. ಶೀರಾ ಅಂದರೆ ರವೆಯಲ್ಲಿ ಶೀರಾ ಮಾಡ್ತಾರಲ್ಲ, ಆ ಶೀರಾ ಅಲ್ಲ ಇದು, ಬರೀ ಕೊಬ್ಬರಿ ಶೀರಾ ಇದು. ನೋಡಿರಿ ನಾನು ಹೆಂಗೆ ಮಾಡ್ತೀನಿ ಅಂತ. ನಿಮಗೆ ಇಷ್ಟ ಆದರೂ ನೀವು ರೆಸಿಪಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಹಾಲಿನ ಪುಡಿ, ಅದು ನಾನಿಲ್ಲಿ ಒಂದು ಸ್ವಲ್ಪ ಬೇಕಾದರೆ ಹಾಲು ಹಾಕ್ತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. 2 ಸ್ಪೂನ್ದಷ್ಟು ನಾನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ರುಬ್ತೀನಿ. ಇದಕ್ಕೆ ನೀರು ಹಾಕಬಾರ್ದು, ಫಸ್ಟಾಗಿ ಈ ಥರ ರುಬ್ಬಬೇಕು. ಈ ಥರ ರುಬ್ಬಿದ್ರೇ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಒಂದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ಫ್ರೆಂಡ್ಸ್, ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಜಾಸ್ತಿ ನೀರು ಹಾಕಿದರೆ ಪೂರ್ತಿ ಜಾರು ಹೊರಗಡೆನೂ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ನೀರು ಹಾಕಿ ರುಬ್ಬಬೇಕು. ಇಲ್ಲಿ ನೀರು ಹಾಕಿದ್ದೀನಿ, ಮತ್ತು ರುಬ್ಬಾದ್ಮೇಲೆ ನೀರು ಹಾಕಬೇಕು ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ಕಾರ್ನ್ಫ್ಲವರ್ ಇದೆಯಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಇದು. ಇಲ್ಲಿ ನೋಡಿರಿ ಎಷ್ಟು ತೆಳ್ಳಗಿದೆ ಅಂತ. ಇಲ್ಲಿ ಬಂದಿದ್ದಾಳೆ ಅನಾಯಿಸಾ, ಅವಳು ನೀರು ಕುಡಿಯೋಕ್ಕೆ ಕೊಡ್ರಿ ಅಂತ ಇದ್ದಾರೆ, ಚಾಚಿ ನೀರು ಕೊಡ್ರಿ ಅಂತ. ಅದೇ ಕೊಟ್ಟೆ ನಾನು ನೀರು, ಕುಡಿದು ಹೋದ್ಲು ಅವಳು ಆಟ ಆಡೋಕ್ಕೆ. ಈಗ ಮತ್ತೆ ನೀರು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಇದು ರೆಡಿ ಆಯಿತು. ಆಮೇಲೆ ಮತ್ತೆ ನೀರು ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲೇ. ನೋಡಿರಿ, ಇಲ್ಲಿ ಅರ್ಧ ಚಮಚ ಆದರೆ ಸಾಕು ತುಪ್ಪ. ನೀವು ತುಪ್ಪ ಇಲ್ಲ ಅಂದ್ರೂ ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬೋದು. ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಕುಡಿಯೋಕ್ಕೆ ತಿನ್ನೋಕ್ಕೆ ದೋಸೆ ಜೊತೆ. ನೋಡಿರಿ, ಒಂದು ಲವಂಗ ತೊಗೊಂಡಿದ್ದೀನಿ, ಅರ್ಧ ಇಂಚದಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕಿದ್ದು ನಾನು. ಒಂದು ಸ್ವಲ್ಪ ಯಾಕೆ ಬೇಗ ಹಾಕಿದರೆ ನಾನು ಕೆಳಗೆ ಇಟ್ಟು ತುಪ್ಪ ಅಂದರೆ ಇದು ಸ್ಟೀಲ್ ಪಾತ್ರೆ ಅಲ್ಲ, ಅದಕ್ಕೆ ಬೇಗ ಬಿಸಿ ಆಗುತ್ತೆ. ಒಲೆ ಮೇಲೆ ಇಟ್ಟು ಹಾಕಿದ್ದೇವೆ. ನೋಡಿರಿ ಇಲ್ಲಿ ಹೆಂಗಾಗಿ ಅಂತ ಬಿಸಿ ಆಯಿತು ತುಪ್ಪ. ಈಗ ಅದರಲ್ಲೇ ನಾನು ಒಂದು ಸ್ವಲ್ಪನೇ ಬೇಗ ಹಾಕ್ತೀನಿ. ಇದು ಮಿಶ್ರಣ ಪೇಸ್ಟ್ ಆಗಿದ್ದೀನಿ, ಕೊಬ್ಬರಿ ಪೇಸ್ಟ್ ಇದೆಯಲ್ಲ, ಕೊಬ್ಬರಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಪೇಸ್ಟ್ ಇದೆಯಲ್ಲ, ಅದು ಹಾಕ್ತೀನಿ.
ನೋಡಿರಿ ಇಲ್ಲಿ ಹೆಂಗೆ ಈ ಥರನೇ ಬೇಗ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು. ಈಗ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕಿ ಇದರಲ್ಲಿ ಹಾಕ್ತೀನಿ, ಜಾರ್ನಲ್ಲಿ ಹಾಕಿ ನೀರು 1 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್. ಇದು ಕುದಿ ಆದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದು ಇಷ್ಟು ತೆಳ್ಳಗಿದೆ. ಇದು ಈಗ ಕಾರ್ನ್ಫ್ಲವರ್ ಹಾಕಿದ್ದೀನಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಇಲ್ಲಿ ಮತ್ತು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಮಗೆ ಇಷ್ಟು ಸಾಕು ಫ್ರೆಂಡ್ಸ್. ನಮ್ಮ ಮನೆಯವರಿಗೆ ಎಲ್ಲ, ನಮ್ಮ ಮನೆಯವರು ಕುಡಿತಾರೆ ತಿಂತಾರೆ. ಇದು ಕುಡಿಯಲ್ಲ, ದೋಸೆ ಜೊತೆ ತಿಂತಾರೆ. ನೋಡಿರಿ ಇಲ್ಲಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಸಣ್ಣದ ಕಟೋರಿ ಇರುತ್ತಲ್ಲ, ಆ ಕಟೋರಿಯಲ್ಲಿ ಹಾಕ್ತಾ ಇರೋದು. ಟೇಸ್ಟಿಗೆ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಬೋದು ಫ್ರೆಂಡ್ಸ್. ಇದು ಬೆಲ್ಲದಲ್ಲೂ ಮಾಡ್ಬೋದು ಸಕ್ಕರೆ ಬದಲು. ಏನಂದರೆ ಫಸ್ಟು ಬೆಲ್ಲದ ಪಾಕ ಮಾಡ್ಕೋಬೇಕು, ಆಮೇಲೆ ಪೇಸ್ಟ್ನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು, ಆಮೇಲೆ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್. ಅದು ಬೇಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಆದರೆ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಏನೂ ಜಾಸ್ತಿ ಇದರಲ್ಲಿ ಕೆಲಸ ಇಲ್ಲ ಫ್ರೆಂಡ್ಸ್. ಮಸಾಲೆ ರುಬ್ಬಬೇಕು, ಪೇಸ್ಟ್ ಮಾಡಿ ಆಮೇಲೆ ನೀರು ಹಾಕಿ ಒಂದು ಬಾಯ್ಲ್ ಆದರೆ ಸಾಕು, ರೆಡಿ ಆಗುತ್ತೆ. ಇದು ಒಂದು ಬಾಯ್ಲ್ ಬರಲೇಬೇಕು ಫ್ರೆಂಡ್ಸ್, ಕುದಿ ಬರಲೇಬೇಕು. ಆಮೇಲೆ ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ಅಲ್ಲಿಂದ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬಿಸಿ ಆದಮೇಲೆ ಬಿಡಬೇಕು ಫ್ರೆಂಡ್ಸ್. ಬೇಗನೂ ಕುದಿಯತ್ತೆ. ಇದು ಅಷ್ಟು ಏನು ಟೈಮ್ ತೊಗೊಳ್ಳಲ್ಲ, ಆದರೆ ದೋಸೆ ಜೊತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಗಟ್ಟಿಯಾಗಿ ಆಯಿತು, ಇದು ಬಿಸಿನೂ ಆಯಿತು. ಈಗ ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ನಾನು. ಒಂದು ಕುದಿ ಬಂತು ಫ್ರೆಂಡ್ಸ್, ಇಷ್ಟೇ ಸಾಕು ಕೆಲಸ ಇದು. ಇಲ್ಲಿ ನೋಡಿರಿ ಗ್ಯಾಸ್ ಬಂದ್ ಮಾಡಿದೆ ನಾನು ಆವಾಗಲೇ. ಈಗ ಇಲ್ಲಿ ಇಡ್ತೀನಿ ಕೆಳಗಡೆ. ಈಗ ತವಾ ಇಡಬೇಕು ದೋಸೆ ಹಾಕೋಕ್ಕೆ. 7:30 ಆಯ್ತು, 8 ಗಂಟೆ ಆಯಿತು ಫ್ರೆಂಡ್ಸ್ ಬೆಳಗ್ಗೆ. ಈಗ ಇದಕ್ಕೆ ನಾನು ಸೋಡಾ ಹಾಕಲ್ಲ, ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಸೋಡಾ ಮಿಕ್ಸ್ ಮಾಡೇ ಇಲ್ಲ ನಾನು ದೋಸೆಗೆ. ಬರೀ ಇದು ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು 2 ಚಮಚದಷ್ಟು ಹಾಕ್ತೀನಿ ನಾನು. ಯಾಕಂದರೆ ಹಾಗೂ ತಿನ್ನೋಕ್ಕಾಗಲ್ಲ ಮೆಂತ್ಯ. ಇದರಲ್ಲಿ ಹಾಕಿದರೆ ತಿಂತಾರೆ, ಏನು ಕಹಿನೂ ಆಗಲ್ಲ. ನೆನೆಸಿರ್ತೀವಿ ಅಲ್ಲ ಮೆಂತ್ಯಕಾಳು, ಅದಕ್ಕೆ ಏನು ಕಹಿ ಆಗಲ್ಲ. ಇದು ಹಿಟ್ಟು ಜಾಸ್ತಿ ಹಾಕಿದ್ರೂ. ನೋಡಿರಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿ. ಇದು ಕರೆಕ್ಟಾಗಿದೆ, ನೀರು ಹಾಕಲ್ಲ ಫ್ರೆಂಡ್ಸ್ ಗಟ್ಟಿಯಾಗಿ. ಇಷ್ಟೇ ಬೇಕು ನನಗೆ ಹಿಟ್ಟು. ನೋಡಿರಿ ತವಾ ಇಟ್ಟಿದ್ದೀನಿ, ಈಗ ಬಿಸಿ ಆಯಿತು. ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ತವಾ ಸಣ್ಣಗಿದೆ ಫ್ರೆಂಡ್ಸ್, ತುಂಬ ಸಣ್ಣಗಿದೆ. ಆನ್ಲೈನ್ನಲ್ಲಿ ತಗೊಂಡಿದ್ದು ಫ್ಲಿಪ್ಕಾರ್ಟ್ನಲ್ಲಿ, ಅದಕ್ಕೆ ದೋಸೆನೂ ಸಣ್ಣಗೆ ಆಗ್ತಾಯಿದೆ. ಚೆನ್ನಾಗಿ ತವಾ ಕಾಯಿಸಿದ್ರೆ ಸಾಕು. ಹಿಟ್ಟು ಹಾಕ್ತೀವಿ ಅಲ್ಲ, ಆವಾಗ ಉರಿ ಸ್ವಲ್ಪ ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಪೂರ್ತಿ ಆದಮೇಲೆ ದೋಸೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಒಂದೇ 1 ನಿಮಿಷಕ್ಕೆ ಉರಿ ಜಾಸ್ತಿ ಮಾಡಬೇಕು. ನೋಡಿರಿ ಇಲ್ಲಿ ಕಲರ್ ಹೆಂಗೆ ಬಂದಿದೆ ಅಂತ. ನಾನು ಸಕ್ಕರೆನೂ ಹಾಕಲ್ಲ ಇದರಲ್ಲಿ, ದೋಸೆ ಹಿಟ್ಟಿನಲ್ಲಿ. ಒಬ್ಬೊಬ್ಬರು ಏನು ಹಾಕ್ತಾರೆ, ಸಾಬುದಾನಿ ಅಕ್ಕಿ ಹಾಕ್ತಾರೆ, ಅವಲಕ್ಕಿ ಹಾಕ್ತಾರೆ, ಮಂಡಕ್ಕಿ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ, ಬರೀ ಬಿಸಿಯನ್ನು ಹಾಕಿ ರುಬ್ಬಿದ್ದು ನಾನು ಹಿಟ್ಟು. ರೇಷನ್ ಅಕ್ಕಿ ಇದೆ ದೋಸೆ ಇದು. ಇಲ್ಲಿ ನೋಡಿರಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನಾಷ್ಟ ಮಾಡೋಕ್ಕೆ. ಜವೇರಿಯ ಬಂದಿದ್ದಾಳೆ, ಅವಳಿಗೆ ತುಂಬ ಇಷ್ಟ, ಅದಕ್ಕೆ ಹೇಳಿ ಹೋಗ್ತಾ ಇದ್ದಾಳೆ ತುಂಬ ಥ್ಯಾಂಕ್ಸ್ ಅಂತ. ಮಾಡಿದ್ದೀನಿ ಅಲ್ಲ ಶೀರಾ ದೋಸೆ, ತುಂಬ ಇಷ್ಟ ಅವಳಿಗೆ. ಇದು ಆನ್ಲೈನ್ ಶಾಪಿಂಗ್ ನಡೀತಾ ಇದೆ ಫ್ರೆಂಡ್ಸ್, ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಆಯಿತು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.